ಓಕೆ. ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ. ಆ್ಯಪಲ್ ಕಂಪನಿ ಲೋಗೋ ಯಾವ ಟೈಪ್ ಮಾಡ್ಬೇಕು ಸರ್, ಆ್ಯಪಲ್ ಕಂಪ್ನಿ ಲೋಗೋನ ಯಾವ ಟೈಪ್ ಮಾಡ್ಬೇಕು ಅನ್ನೋದನ್ನು ಕಲಿಸ್ತಾ ಇದ್ದೀನಿ. ಅದು ಸಾಫ್ಟ್ವೇರ್ ಬಂದುಬಿಟ್ಟು ಕೋರಲ್ ಡ್ರಾ. ಆ್ಯಪಲ್ ಕಂಪ್ನಿ ಎಲ್ಲರ ಕನಸಿರುತ್ತೆ, ಆ್ಯಪಲ್ ಮೊಬೈಲ್ ತೊಗೋಬೇಕು, ಯೂಸ್ ಮಾಡಬೇಕು ಅನ್ನೋದು. ಅದ್ರ ಲೋಗೋನೇ ನಾವು ಇವತ್ತು ರೆಡಿ ಮಾಡ್ತಾಯಿದ್ದೀವಿ. ಬನ್ನಿ ವಿದ್ಯಾರ್ಥಿಗಳಿಗೆ ಕಲಿಯೋಣ. ಮೊದಲಿಗೆ ನಾನು ಏನು ಮಾಡ್ತೀನಿ, ಎಲಿಪ್ಸ್ ಲೋಗೋನ ತೊಗೊಂಡಿದ್ದೀನಿ. ಶಾರ್ಟ್ಕಟ್ ಕೀ ಬಂದುಬಿಟ್ಟು F7 ಅಂತ ಇರುತ್ತೆ. F7 ಅಂತ ಇರುತ್ತೆ. ಈ ಟೈಪ್ ಎಲಿಪ್ಸ್ ಶೇಪನ್ನು ಹಾಕ್ತೀನಿ. ಇದನ್ನು ಏನು ಮಾಡ್ತೀನಪ್ಪ ಅಂದರೆ ನಾ ಕಂಟ್ರೋಲ್ ಪ್ಲಸ್ಸನ್ನು ಮಾಡ್ತೀನಿ. ಮಾಡ್ಕೊಂಬಿಟ್ಟು ಈ ಟೈಪ್ ಮೂಮೆಂಟನ್ನು ಮಾಡ್ತೇನೆ. ಓಕೆನಾ. ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಎರಡೂ ಶೇಪ್ಗಳನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ವಿಲ್ಡ್ ಅಂತ ಅಂತೇನೆ. ಏನಂತೀನಿ, ವಿಲ್ಡ್. ಓಕೆನಾ. ನೋಡಿ ಸ್ಟೂಡೆಂಟ್ಸ್, ನಮ್ಮದು ಒಂದೇ ಒಂದು ಆಪ್ಷನ್ ಮೂಲಕ 50% ಕೆಲಸ ಮುಗಿದಿದೆ. ಓಕೆನಾ. F4 ಪ್ರೆಸ್ ಮಾಡಿ. ಓಕೆನಾ. ಅದಾದ ತಕ್ಷಣ ಒಂದು ಓವಲ್ ಶೇಪನ್ನು ತೊಗೊಳ್ತೀನಿ. ಅದೇ ಓವಲ್ ಶೇಪನ್ನು ತೊಗೋತೀನಿ. ಈ ಟೈಪು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇದನ್ನು ಏನು ಮಾಡ್ತೀನಪ್ಪ ಅಂದರೆ ಫಿಲ್ ಕಲರನ್ನು ವೈಟ್ ಕೊಟ್ಟಿದ್ದೀನಿ. ಈ ಟೈಪ್ ಶೇಪ್ತಿಂದ ಹೇಗೆ ಕಾಣಬೇಕಲ್ವಾ, ಈ ಟೈಪ್ ಫಿಲ್ಲ ಔಟ್ಲೈನ್ ಎರಡು ಏನನ್ನು ವೈಟನ್ನು ಕೊಟ್ಟಿದ್ದೀನಿ. ಓಕೆ. ಈ ಟೈಪ್ ನೆಕ್ಸ್ಟ್ ಆಪ್ಷನ್ ಏನು ಬರುತ್ತಪ್ಪ ಅಂದರೆ ಈ ಟೈಪ್ ಲೋಗೋ ಮಾಡಿದ್ದೀನಲ್ವಾ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲೇ ಬಂದುಬಿಟ್ಟು ಒಂದು ಮತ್ತೆ ಎಲಿಪ್ಸನ್ನು ತೊಗೋತೀನಿ. ಬರೀ ಎಲಿಪ್ಸ್ಗಳ ಲೋಗೋನೇ ಇದೆ ಇದು. ಇಲ್ಲೇ ಬರ್ತೀನಿ. ಓಕೆನಾ. ಇಲ್ಲೇ ತೊಗೊಂಡ್ಬಿಟ್ಟು ಇಲ್ಲೇನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಟೂ ಕರ್ವ್ ಅಂತ ಮಾಡ್ತೀನಿ. ಟೂ ಕರ್ವ್ ಅಂತ ಮಾಡಿನೂ ಕೂಡ ಸ್ವಲ್ಪ ಈ ಟೈಪ್ ರೊಟೇಟ್ ಮಾಡ್ತೇನೆ. ರೊಟೇಟ್. ಓಕೆನಾ. ಈ ಟೈಪ್ ಆಯಿತು. ಓಕೆ. ಈ ಟೈಪ್ ಕರೆಕ್ಟಾಗಿ ಮೂವ್ ಮಾಡ್ತೀನಿ. ಓಕೆನಾ. ಇದನ್ನು ಶೇಪ್ ಕಲರನ್ನು ಫಿಲ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಅಂತೀನಿ. ನೋಡಿ ವಿದ್ಯಾರ್ಥಿಗಳೇ, ಇದೇ ರೀತಿ ನಿಮಗೆ ಯಾವುದೇ ಲೋಗೋಗಳು ಕಲಿಬೇಕಾ ಅಂದರೆ ಏನು ಮಾಡಬೇಕು, ಖಡ್ಗೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ. ನಿಮಗೆ ಲೋಗೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಎಲ್ಲರಿಗೂ ಧನ್ಯವಾದ.